ಕೊಡಗು ಜಿಲ್ಲೆಯಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರವನ್ನ ನಡೆಸಲಾಗಿದ್ದು ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿ ಅತ್ಯಾಚಾರ ಎಸಗಲಾಗಿದೆ. ಅಮೆರಿಕಾದ ಮಹಿಳೆಯ ಮೇಲೆ ಹೋಮ್ ಸ್ಟೇನಲ್ಲಿ ರೇಪ್ ಮಾಡಲಾಗಿದೆ. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿ ಈ ಒಂದು ಹೀನ ಕೃತ್ಯವನ್ನ ಎಸಗಿರೋದು ವಿದೇಶಿ ಮಹಿಳೆ ಅಮೆರಿಕಾದ ಮಹಿಳೆಯ ಮೇಲೆ ಹೋಮ್ ಸ್ಟೇನಲ್ಲೇ ರೇಪ್ ಮಾಡಿದ್ದಾರೆ. ಏಕಾಂಗಿಯಾಗಿ ಪ್ರವಾಸಕ್ಕೆ ಅಂತ ಬಂದಿದ್ರು ಮಹಿಳೆ. ದೇವಿ ವಿಲ್ಲಾ ಹೆಸರಿನ ಹೋಮ್ ಸ್ಟೇಯಲ್ಲಿ ಘಟನೆ ನಡೆದಿದೆ. ಏಪ್ರಿಲ್ 12ರಂದು ನಡೆದಂತಹ ಅತ್ಯಾಚಾರ ಪ್ರಕರಣ. ಕೂಲ್ ಡ್ರಿಂಕ್ಸ್ ಅಲ್ಲಿ ಮತ್ತು ಬರೋ ಔಷಧ ಬೆರೆಸಿ ಅತ್ಯಾಚಾರ ಎಸಗಲಾಗಿದೆ. 3 ದಿನ ಹೋಮ್ ಸ್ಟೇನಲ್ಲೇ ಇರಿಸಿಕೊಂಡಿದ್ರು ಮಾಲೀಕ. ಮೈಸೂರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ವಿದೇಶಿ ಮಹಿಳೆ. ಬಳಿಕ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅತ್ಯಾಚಾರ ಆರೋಪಿ ಅಂಡ್ ಹೋಮ್ ಸ್ಟೇ ಮಾಲೀಕನನ್ನ ಇದೀಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಕರಣದ ಬಗ್ಗೆ ಹೋಮ್ ಸ್ಟೇ ಮಾಲೀಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ತರ ಮಾಲೀಕರಿದ್ರೆ ಹೋಮ್ ಸ್ಟೇಗೆ ಹೇಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ. ಆತ ವಿದೇಶಿ ಮಹಿಳೆ ಅಂತ ತಿಳ್ಕೊಂಡೇ ಈತ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನ? ಹಾಗಾದ್ರೆ ಈ ರೀತಿಯಾಗಿ ಈತ ಇದೊಂದೇ ಪ್ರಕರಣ ಮಾಡಿರೋದ ಅಥವಾ ಬೇರೆ ಏನಾದ್ರೂ ಇಂತಹ ಪ್ರಕರಣಗಳು ಮಾಡಿದಾನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿದೆ. ಆಕೆಗೆ ಮತ್ತು ಬರುವ ಔಷಧವನ್ನ ಬೆರೆಸಿ ಅತ್ಯಾಚಾರವನ್ನ ಎಸಗಿದ್ದಾನೆ ಅದೇ ಹೋಮ್ ಸ್ಟೇಯ ಮಾಲೀಕನೇ. ಈಗಾಗಲೇ ಡ್ರಿಂಕ್ಸ್ ಅಲ್ಲಿ ಮತ್ತು ಬರುವ ಔಷಧವನ್ನ ಹಾಕಿ ಈ ಕೃತ್ಯ ಎಸಗಿದ್ದು 3 ದಿನಗಳ ಕಾಲ ಆಕೆಯನ್ನ ಅಲ್ಲೇ ಇರಿಸಿಕೊಂಡಿದ್ದಂತೆ. ಆಕೆ ಮೈಸೂರಿಗೆ ಹೋಗಿ ಆ ನಂತರ ದೂರನ್ನ ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಅಮೆರಿಕ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು SOP ಅನ್ನ ಸರ್ಕ್ಯುಲೇಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ವಿದೇಶಿಗರ ಮೇಲೆ ರೇಪ್ ಆದಾಗ ಕೆಟ್ಟ ಹೆಸರು ಬರುತ್ತೆ. ಪೊಲೀಸರು ಜಾರ್ಖಂಡ್ನ ಎಲ್ಲರನ್ನ ಕೂಡ ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶಿಗರ ಮೇಲೆ ಈ ರೀತಿಯಾಗಿ ರೇಪ್ ಆದಂತಹ ಸಂದರ್ಭದಲ್ಲಿ ಯಾರೇ ಆಗಿರಲಿ, ಅಲ್ಲಿನವರೇ ಆಗಿರಲಿ, ವಿದೇಶಿಗರಾಗಿರಲಿ ಸ್ವದೇಶಿಗರಾಗಿರಲಿ, ಇಂತಹ ಹೀನ ಕೃತ್ಯ ನಡೆಸುವವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOP ಅನ್ನ ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವ್ರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಕೊಡಗಿನಲ್ಲಿ ನಡೆದಂತಹ ವಿದೇಶಿ ಮಹಿಳೆಯ ಮೇಲಿನ ರೇಪ್ಗೆ ಸಂಬಂಧಪಟ್ಟ ಹಾಗೆ, ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಪೊನ್ನಣ್ಣ ಮಾತಾಡಿದ್ದಾರೆ. ಅತ್ಯಾಚಾರ ಪಾಕ್ಸೋದಲ್ಲಿ ಸಂತ್ರಸ್ತರ ಮಾಹಿತಿಯನ್ನ ಕೊಡಬಾರದು. ಹೀಗಾಗಿ ಪೊಲೀಸರು ಮಾಹಿತಿ ಕೊಟ್ಟಿರಲಿಲ್ಲ. SP ತನಿಖೆ ಮಾಡ್ತಾ ಇದ್ದಾರೆ. ನಾನು SP IGಗೆ ದೂರವಾಣಿ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಾ ಇದ್ದವು ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡಿದ್ದಾನೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅವ್ರನ್ನ ತಕ್ಷಣ ಮತ್ತು ಅವನು ದೂರು ಕೊಡೋಕ್ಕೆ ಹೋದಾಗ ಹೋಮ್ ಸ್ಟೇ ಮಾಲೀಕರು ಅದಕ್ಕೆ ಸ್ಪಂದಿಸಲಿಲ್ಲ ಅಂಥೇಳಿ ತಡೆದರು ಅಂಥೇಳಿ ಕೂಡ ಮಾಹಿತಿ. ಸೊ ಅದರಿಂದ FIR ದಾಖಲು ಮಾಡಿ ಅವ್ರನ್ನ ಅವತ್ತೇ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಮಹಿಳೆಯ ಕೂಡ ಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಇದೆಲ್ಲವನ್ನು ಪ್ರೊಸೀಜರ್ ಏನಿದೆ, ಮೆಡಿಕಲ್ಲು ಟೆಸ್ಟು, ಬೇರೆ DNA ಟೆಸ್ಟು, ಇದೆಲ್ಲವನ್ನು ಕೂಡ ಸಹಕರಿಸಿ ಬಹುಶಃ ಕೊಡಗಿನಲ್ಲಿ ಇಂಥ ಘಟನೆ ಆಗಿರುವಂಥದ್ದು ಭಾಳ ವಿಷಾದಕರ.